ಇನ್ನು ಮುಂದೆ ಚೆಕ್ ಕೊಡುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಬ್ಯಾಂಕ್ ಚೆಕ್ ಕೊಟ್ಟು ಕೂಡಲೇ ಎಲ್ಲಾ ಮುಗೀತು ಅನ್ಕೊಳ್ಬೇಡಿ. ಈ 5 ನಿಯಮ ಪಾಲಿಸದಿದ್ರೆ ನಿಮಗೆ ಕಾಡುತ್ತೆ ಲೀಗಲ್ ಕಂಟಕ. ನಿಮಗೆ ಗೊತ್ತಿರಲೇಬೇಕಾಗಿರುವಂತಹ 5 ಕಡ್ಡಾಯ ನಿಯಮಗಳು. ಇದನ್ನ ಪಾಲಿಸದಿದ್ರೆ ಜೈಲು ಗ್ಯಾರಂಟಿ. ಸೈಬರ್ ವಂಚನೆ ಹೆಚ್ಚಾದ ಬೆನ್ನಲ್ಲೇ ಜಾರಿಗೆ ಬಂದಂತಹ ನಿಯಮ. ನೀವು ವಂಚನೆಗೆ ಒಳಗಾಗದಿರಲು ಈ ನಿಯಮವನ್ನ ಪಾಲನೆ ಮಾಡಲೇಬೇಕು. ಚೆಕ್ ಕೊಟ್ಟು ಕೂಡಲೇ ನಿಮ್ದೆಲ್ಲ ಕೆಲಸನೂ ಮುಗಿದು ಬಿಡಲ್ಲ. ಈ ಒಂದು 5 ನಿಯಮವನ್ನ ನೀವು ಪಾಲಿಸಬೇಕು. ಬ್ಯಾಂಕ್ಗೆ ನೀವು ಚೆಕ್ ಕೊಡೋ ಮುಂಚೆ ಯೋಚನೆ ಮಾಡಬೇಕು. ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಒಳ್ಳೆಯದು. ನಂಬರ್ 1, ಖಾಲಿ ಚೆಕ್ನಲ್ಲಿ ಸಹಿ ಮಾಡಬೇಡಿ. ನಂಬರ್ 2, ರದ್ದಾದ ಚೆಕ್ ತುಂಬೆಲ್ಲ ರದ್ದತಿ ಅಂತ ಬರೆದು ಬಿಡಬೇಕು. ಚೆಕ್ ಕ್ರಾಸ್ ಮಾಡುವುದು ಮರೆಯದಿರಿ. ಚೆಕ್ ನೀಡುವ ಮೊದಲು ಖಾತೆಯಲ್ಲಿರುವಂತಹ ಹಣವನ್ನ ಪರಿಶೀಲನೆ ಮಾಡಿ. ಈ ನಿಯಮಗಳನ್ನ ಪಾಲಿಸಿ ವಂಚನೆಯಿಂದ ನೀವು ಆರಾಮಾಗಿ ತಪ್ಪಿಸಿಕೊಳ್ಳಬಹುದು. ಎಸ್, ಹೌದು. ಚೆಕ್ ಬರೆಯೋಕೆ ಮುಂಚೆ ಏನು ಮಾಡಬೇಕು ಅಂದ್ರೆ, ಖಾಲಿ ಚೆಕ್ನಲ್ಲಿ ನಾನು ಸೈನ್ ಮಾಡೋದಿಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡ್ಬೇಕು. ರದ್ದಾಗಿರುವಂತಹ ಚೆಕ್ ತುಂಬೆಲ್ಲ ರದ್ದತಿ ಅಂತ ಬರೆದು ಬಿಡಬೇಕು. ಯಾಕಂತಂದ್ರೆ ಅವ್ರು ಫಿಲ್ ಮಾಡ್ಕೊಳ್ಳೋಷ್ಟು ಇರುತ್ತೆ. ಚೆಕ್ ಕ್ರಾಸ್ ಮಾಡೋದು ಮರಿಲೇಬಾರ್ದು. ಚೆಕ್ ನೀಡುವ ಮೊದಲು ಖಾತೆಯಲ್ಲಿರುವಂತಹ ಹಣವನ್ನ ನೀವು ನೋಡ್ಕೊಳ್ಬೇಕು. ನಾನು ಅವತ್ತಿಟ್ಟಿದ್ದೆ ಅಂತ ಯೋಚನೆ ಮಾಡಬಾರ್ದು. ಯಾವುದೋ ಸುಸಂದರ್ಭದಲ್ಲಿ ಖರ್ಚಾಗಿರುತ್ತೆ. ಆದ್ದರಿಂದ ಚೆಕ್ ನೀಡುವ ಮೊದಲು ಖಾತೆಯಲ್ಲಿರುವಂತಹ ಹಣವನ್ನ ಪರಿಶೀಲನೆ ಮಾಡಬೇಕು. ಈ ನಿಯಮಗಳನ್ನ ಏನಾದರೂ ನೀವು ಪಾಲನೆ ಮಾಡಿದ್ರೆ ಸೈಬರ್ ಕ್ರೈಮ್ ಇಂದ ತಪ್ಪಿಸಿಕೊಳ್ಳಬಹುದು.